ಸಾಯಿರಾ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾವು ಮೊನ್ನೆ ತಾನೇ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಜ್ಯೇಷ್ಠಾಲಕ್ಷ್ಮಿ, ವರಮಹಾಲಕ್ಷ್ಮಿ ಒಳಗಡೆ ಇರುವಂಥ ಗುಪ್ತವಾಗಿ ವಾಸ ಮಾಡುವಂಥ ಲಕ್ಷ್ಮಿ ಜ್ಯೇಷ್ಠಾಲಕ್ಷ್ಮಿ. ಆ ದೇವಿನ ಯಾವ ರೀತಿ ಆರಾಧನೆ ಮಾಡಬೇಕು ಮಂತ್ರದಿಂದ ಅಂಥೇಳಿ ಹೇಳಿಕೊಟ್ಟಿದ್ದೆ ನಾನು. ಇವತ್ತು ನಾನು ಭಾಳ ಒಂದು ಕೆಲವು ವಿಶೇಷವಾದಂಥದ್ದು ಏನಂತಂದರೆ, ಶರೀರದಲ್ಲಿ ಒಂದು ದೋಷ ಇರ್ತದೆ, ಕೆಲವರಿಗೆ ಮನಸ್ಸಲ್ಲೂ ಭಾಳ ಚಿಂತೆಗಳಿರ್ತದೆ. ಕೆಲವರಿಗೆ ಮನಸ್ಸಲ್ಲಿ ಚಿಂತೆ ಇರಲ್ಲ, ಬಾಡಿಲಿ ಏನೋ ದೋಷ ಇರ್ತದೆ. ಅದು ಹೊಟ್ಟೆ ನೋವು ಇರ್ಬೋದು, ಮಂಡಿ ನೋವು ಇರ್ಬೋದು, ಪಾದ ನೋವು ಇರ್ಬೋದು, ಬೆನ್ನು ನೋವು, ಸೊಂಟ ಕತ್ತು ನೋವು ಇರ್ಬೋದು. ಬಟ್ ಚೆನ್ನಾಗಿ ಊಟ ಮಾಡ್ತಾರೆ, ನಿದ್ದೆ ಮಾಡ್ತಾರೆ, ಯಾವ ಚಿಂತೆ ಇಲ್ಲ, ಮನಸ್ಸಿಗೆ ಏನು ಬಾಧೆ ಇಲ್ಲ, ಶರೀರ ಬಾಧೆ. ಕೆಲವರಿಗೆ ಕೈಕಾಲೆಲ್ಲ ಚೆನ್ನಾಗಿದೆ, ಏನು ಹೊಟ್ಟೆ ನೋವಾಗಲಿ, ಸೊಂಟ ನೋವಲಿ, ಮಂಡಿ ನೋವು ಏನೂ ಇಲ್ಲ, ಆದರೆ ಮನಸ್ಸಿಗೆ ತುಂಬ ಚಿಂತೆ, ಮನಸ್ಸಿಗೆ ದೊಡ್ಡ ಕಾಯಿಲೆ. ಏನೋ ಮದುವೆ ಆಗಿಲ್ಲ ಅಂತನೋ, ಮಕ್ಕಳಾಗಿಲ್ಲ ಅಂತನೋ, ಅಥವಾ ಏನೋ ಒಂದು ಕೊರಗು ಮನಸ್ಸಲ್ಲಿ. ಈ ಕೊರಗಿ ಏನಾಗುತ್ತೆ, ಮನಸ್ಸಿನಾಗೆ ಘಾತ ಆಗುತ್ತೆ. ಘಾತ ಅಂತಂತಂದರೆ ಏನೋ ಒಂದು ರೀತಿ ಕಸಿವಿಸಿ, ಊಟದ ಮೇಲೆ ಆಸಕ್ತಿ ಇಲ್ಲ, ನಿದ್ದೆ ಮೇಲೆ ಆಸಕ್ತಿ ಇಲ್ಲ, ಕೂತದ ಕಡೆ ಕೂರಲ್ಲ, ನಿಂತಿದ್ದ ಕಡೆ ನಿಲ್ಲಲ್ಲ, ಒಂಟಿತನ ಬಯಸ್ತಾರೆ, ಯಾವಾಗ ಒಂಟಿಯಾಗಿರಬೇಕು ಅಂತಾರೆ. ಹೀಗೆ ಮನಸ್ಸಿಗೆ ಘಾತ ಆದಾಗ ಮನುಷ್ಯ ಒಂಥರ ಬೇರೆ ಥರ ಬಿಹೇವಿಯರ್ ಮಾಡ್ತಾನೆ. ದೇಹದಲ್ಲೇ ತೊಂದರೆ ಇತ್ತು ಅಂದಾಗ ನಡೆಯೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಮಲಗೋಕ್ಕಾಗಲ್ಲ, ಏನೋ ಒಂದು ಸಮಸ್ಯೆಯಲ್ಲಿ ನರಳ್ತಾನೆ. ದೇಹನೂ ನರಳಬೇಕು, ಮನಸ್ಸಲ್ಲೂ ಕೂಡ ನರಳಬೇಕು. ಆ ಥರ ಆಗಬೇಕು ಅಂದರೆ ಏನು ಮಾಡಬೇಕು? ಏನೋ ಒಂದು ಮಾಟಮಂತ್ರ ಮಾಡಿಬಿಟ್ಟಿರ್ತಾರೆ. ಮನಸ್ಸಲ್ಲೂ ಚಿಂತೆ, ಮನಸ್ಸು ಸರಿ ಇಲ್ಲ, ದೇಹದಲ್ಲೂ ಏನೋ ಲಕ್ವಾನೋ, ಕ್ಯಾನ್ಸರು, ಪಿಟ್ಸು, ಏನೋ ಒಂದು ಕಾಯಿಲೆ ಅಥವಾ ಹೊಟ್ಟೆ ನೋವು, ಇಲ್ಲ ವಾಂತಿ ಭೇದಿ. ಮನಸ್ಸಿಗೆ ಘಾತ ಆದಾಗ ವಾಂತಿ ಭೇದಿ ಶುರುವಾಗ್ಬಿಡ್ತದೆ. ಹೀಗೆ ಮನಸ್ಸಿಗೂ ದೇಹಕ್ಕೂ ತೊಂದರೆ ಕೊಡುವಂಥ ಕೆಲವು ಜನ, ಭಾಳಷ್ಟು ಜನ ಇದೆ ಸಮಾಜದಲ್ಲಿ. ಬೇಕು ಅಂತಲೇ ಏನಾರು ಮಾಡಿ ಅವನು ನಿದ್ದೆ ಮಾಡಬಾರ್ದು, ಮನಸ್ಸಿಗೆ ಏನೋ ಒಂದು ತೊಂದರೆ ಮಾಡಿ ಇಟ್ಬಿಡೋದು. ಅವ್ನು ಮಾತಾಡ್ತಾನೆ ಇರಬೇಕು, ಇಲ್ಲ ಮಾತೇ ಆಡಬಾರ್ದು, ಇಲ್ಲ ಮಂಕ ಕೂತಿರ್ಬೇಕು, ಮೈಂಡನ್ನೇ ಬ್ಲಾಕ್ ಮಾಡಿಬಿಡ್ತಾರೆ. ಕೈಕಾಲೆಲ್ಲ ಚೆನ್ನಾಗಿದೆ, ಹೊಟ್ಟೆ ನೋವಿಲ್ಲ, ವಾಂತಿ ಇಲ್ಲ, ಬೇದಿಲ್ಲ, ಪಿಟ್ಸ್ ಇಲ್ಲ, ಪೈಲ್ಸ್ ಇಲ್ಲ, ಲಕ್ವ ಇಲ್ಲ, ಮನಸ್ಸು ಬಂದಾಗಿದೆ. ಕೆಲಸಕ್ಕೆ ಹೋಗಲ್ಲ, ಕೂತಿರ್ತಾನೆ, ಮನೇಲೇ ಇರ್ತಾನೆ. ಹೀಗೆ ಕೆಲವು ದೋಷಗಳು ನಮ್ಮನ್ನು ಕಾಡ್ತಾ ಇರ್ತದೆ. ಮೊನ್ನೆ ಲಾಸ್ಟ್ ವೀಕ್ನ ಒಂದಿಬ್ಬರು ಕಾಲಲ್ಲಿ ಮಾತಾಡೋದು ಯಾರೋ, ಅವ್ರ ಏರಿಯಾದಲ್ಲಿ 25 ಮನೆ ಇದೆಯಂತೆ, ಅವ್ರ ವಠಾರ. ಆ ವಠಾರದಲ್ಲಿ 25 ಮನೆಗಳಿವೆ. 25 ಮನೇಲೂ ಎಲ್ಲ ಗಂಡಸಿದ್ದಾರೆ. ಯಾವ ಗಂಡಸು ಕೂಡ ನಾನು ಕೆಲಸಕ್ಕೆ ಹೋಗ್ತಿಲ್ಲ, ಹೆಂಗಸಕ್ಕೆ ಹೋಗಿ ಕೆಲಸ ಮಾಡಿ ದುಡಿತಾ ಇದ್ದೀವಿ ನಾವು. ಗಂಡಿರು ಕೆಲಸಕ್ಕೆ ಹೋದರೆ ಸ್ವಲ್ಪ ದಿವಸ ಕೆಲಸ ಬಿಟ್ಬಿಡ್ತಾರಂತೆ, ಇಲ್ಲ ಏನಾರು ಒಂದು ರೋಗದಿಂದ ನರಳ್ತಾರಂತೆ, ಇಲ್ಲ ಏನಾರು ಒಂದು ಚಟ, ಕುಡಿಯೋದು ಅಥವಾ ಇನ್ನೇನೋ ಒಂದು ಚಟ, ಇಲ್ಲ ಮನೇಲಿ ಸುಮ್ಮನೆ ಕೂತಿರೋದು, ಯಾವ ಚಟನೂ ಇಲ್ಲ, ಯಾವ ರೋಗ ಇಲ್ಲ, ಮನೇಲಿ ಸುಮ್ಮನೆ ಕೂತಿರೋದು. ಇನ್ನೊಂದು ಸಲ ಹೇಳ್ತೀನಿ, ಆ 25 ಮನೆ ಇರೋ ಒಂದು ವಠಾರದಲ್ಲಿ ಗಂಡಸುಗಳು ಕೆಲಸಕ್ಕೆ ಹೋಗಲ್ವಂತೆ. ಯಾಕೆ ಗೊತ್ತಿಲ್ಲ, ಬರೀ ಹೆಂಗಸೇ ಹೋಗಿ ದುಡ್ಕೊಂಬಂದು ಆಗ್ತಿದ್ದಾರಂತೆ, ಹೆಣ್ಮಕ್ಳೇ ಹೋಗಿ ದುಡಿತಾರಂತೆ. ಒಂದು ಕಾಯಿಲೆಯಿಂದ ನರಳ್ತಿರ್ಬೋದು ಗಂಡಸರುಗಳು. ಎರಡನೇದು, ಕೆಲಸಕ್ಕೆ ಹೋದರೆ ಅವ್ರಿಗೆ ಪರ್ಮನೆಂಟಾಗಿ ಕೆಲಸ ಸಿಗದೇ ಇರ್ಬೋದು, 3 ತಿಂಗಳು ಹೋಗಿ ಬಿಟ್ಬಿಡ್ತಾರೆ, ಇಲ್ಲ 6 ತಿಂಗಳು ಹೋಗಿ ಬಿಟ್ಬಿಡ್ತಾರೆ. ಮೂರನೇದು, ಅವ್ರಿಗೆ ಕೆಲಸಕ್ಕೆ ಹೋಗೋದೇ ಬೇಡ ಅಂತ ಸುಮ್ಮನೆ ಕೂತಿರ್ತಾರೆ. ನಾಲ್ಕನೇದು, ಏನೋ ಒಂದು ದುಶ್ಚಟಕ್ಕೆ ಭಾಗಿಯಾಗಿಬಿಟ್ಟಿರ್ತಾರೆ, ಕುಡಿಯೋದು ಏನೋ ಒಂದು ಚಟಕ್ಕೆ ಭಾಗಿ ಹಾಕ್ಕೊಂಡು ಮಂಜಾ ಮಾಡ್ಕೊಂಡು ಇರ್ತಾರೆ, ಕೆಲಸಕ್ಕೆ ಹೋಗಲ್ಲ. 5ನೇದು, ಕಾಯಿಲೆ ನೆರಳ್ತಿರ್ತಾರೆ. ಈ ಕಾಯಿಲೆ ನೆರಳೋದು,
ಯಾವುದೋ ದುಶ್ಚಟಕ್ಕೆ ಭಾಗಿಯಾಗ್ಬಿಡೋದು, ಇಲ್ಲ ಸೋಮಾರಿತನ ಹೋಗೋದೇ ಇಲ್ಲ, ಚೆನ್ನಾಗೇ ಇರ್ತಾರೆ, ಯಾವುದೂ ಇಲ್ಲ, ಮನಸ್ಸನ್ನು ಕೂತಿರೋದು, ಹೆಂಡತಿ ತಂದು ದುಡ್ದಾಕ್ತಾರೆ, ತಿನ್ಕೊಂಡು ಕೂತಿರೋದು. ಇನ್ನೊಂದು ಕಂಟಿನ್ಯೂಸ್ ಆಗಿ ಅವ್ರ ಕೆಲಸ ಸಿಗಲ್ಲ, 2 ತಿಂಗ್ಳಿಗೆ ಹೋಗಿ ಬಿಟ್ಬಿಡ್ತಾರೆ, ಅಥವಾ 2 ತಿಂಗಳು ಹೋಗಿ ಕೆಲಸ ತೆಗೆದು ಬಿಡ್ತಾರೆ. ಕೊನೆಯದಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಅವ್ರಿಗೆ ಮೈಂಡೇ ವರ್ಕ್ ಆಗಲ್ವೋ ಏನೋ, ಮೈಂಡೇ ವರ್ಕ್ ಆಗಲ್ಲ, ಯಾವುದೋ ಒಂದು ರೀತಿ ನ್ಯೂನ್ಯತೆಗಳಿರ್ತದೆ. ಹೀಗೆ 25 ಸಂಸಾರ ಬರೀ ಹೆಣ್ಮಕ್ಳ ದುಡಿತಿದ್ದಾರೆ, ಗಂಡಸು ದುಡಿತಿಲ್ಲ ಅನ್ನೋ ಒಂದು ಕಾಲಲ್ಲಿ ಮಾತಾಡಿದ್ರು. ಅದಕ್ಕೆ ಹೇಳಿದೆ, ಕೆಲವ್ರಿಗೆ ಮೈಂಡ್ ಬ್ಲಾಕ್ ಆಗುತ್ತೆ, ಇಲ್ಲ ದೇಹ ತೊಂದರೆ ಇರುತ್ತೆ, ಇಲ್ಲ ದೇಹದಲ್ಲಿ ತೊಂದರೆ ಇಲ್ಲ ಮೈಂಡಲ್ಲಿ ತೊಂದರೆ ಇರ್ತದೆ, ಮೈಂಡಲ್ಲಿ ತೊಂದರೆ ಇಲ್ಲ ದೇಹದಲ್ಲಿ ತೊಂದರೆ ಇರುತ್ತೆ. ಇವೆರಡೂ ಏನೂ ಇಲ್ಲದೆ ಸುಮ್ಮನೆ ಕೂತಿರ್ತಾರೆ. ಮೈಂಡು ಚೆನ್ನಾಗಿದೆ, ಬಾಡಿನೂ ಚೆನ್ನಾಗಿದೆ, ಗಟ್ಮುಟ್ಟಾಕಿದ್ದಾರೆ, ಕೆಲಸಕ್ಕೆ ಹೋಗಲ್ಲ, ದುಡಿತಾ ಇಲ್ಲ, ಕೆಲಸ ಮಾಡ್ತಿಲ್ಲ. ಹಾಗಾದ್ರೆ ಏನು, ಇಲ್ಲ ಕಾಯಿಲೆಯಿಂದ ನರಳುತ್ತಿರಬೇಕು, ಕೆಲಸಕ್ಕೆ ಹೋಗಲ್ಲ ಅನ್ನೋದಕ್ಕೆ, ಇಲ್ಲ ಕೆಲಸನೇ ಸಿಗದೇ ಇರ್ಬೋದು, ಕೆಲಸಕ್ಕೆ ಹೋಗಲ್ಲ. ನಾನು ರೆಡಿದ್ದೀನಿ, ಕೆಲಸ ಸಿಗ್ತಿಲ್ಲ, ನಾನು ರೆಡಿದ್ದೀನಿ, ಕೆಲಸ ಕೊಡೋರಿಲ್ಲ. 3ನೇದು, ಯಾಕೆ ಹೋಗೋಣ ಕೆಲಸಕ್ಕೆ, ಆರಾಮ ಮಲ್ಕೊಂಡು ಕೂತ್ಕೊಂಡು ತಿನ್ನೋಣ. 4ನೇದು, ದುಶ್ಚಟ ಕುಡ್ಕೊಂಡು ಸೇದ್ಕೊಂಡು ಏನೋ ಒಂದು ಮಜಾ ಮಾಡ್ಕೊಂಡು ಇರೋಣ, ಯಾರು ದುಡ್ಡು ತಂದು ದುಡ್ದಾಕ್ಲಿ ನನಗೆ ಅಂತ. ಹೀಗೆ ಕೆಲವು ಜನ ತಮ್ಮ ಸುಖವನ್ನು ನೋಡ್ಕೊಂಡು ಕೂತ್ಬಿಡ್ತಾರೆ. ಇಲ್ಲಿ 25 ಜನಕ್ಕೂ ಆ ಮನೆಯಲ್ಲಿ, ಆ ವಠಾರದಲ್ಲಿ ಕೆಲಸ ಹೋಗ್ತಿಲ್ಲ ಗಂಡಸರು ಅಂದರೆ, ಅಲ್ಲಿ ಸ್ಥಳದಲ್ಲೊಂದು ದೋಷ ಇದೆ ಅಂತ ಆಯಿತು. ಸ್ಥಳದಲ್ಲಿ ಸ್ಥಳ ಮಹಿಮೆ, ಕ್ಷೇತ್ರ ಮಹಿಮೆ, ಸ್ಥಳ ವಾಸ್ತುನಲ್ಲಿ ದೋಷ ಇದೆ. ಏನದು, ಯಾಕೆ ನಮ್ಮನೆ ಎಲ್ಲ ಗಂಡಸರು ಮನೆ ಕೂತಿದ್ದಾರಲ್ಲ, ಹೆಂಗಸರೇ ಯಾಕೆ ದುಡಿತಾರಂದರೆ, ಆ ವಠಾರದಲ್ಲಿ, ಆ ಒಂದು ಬೌಂಡ್ರಿ, ಆ ಒಂದು ಏರಿಯಾದಲ್ಲಿ ಏನೋ ಒಂದು ದೊಡ್ಡ ದೋಷ ಇದೆ. ದೋಷ ಇರೋದ್ರಿಂದ ಅಲ್ಲಿ ಗಂಡಸರು ಕೆಲಸಕ್ಕೆ ಹೋಗ್ತಾ ಇಲ್ಲ. ಅದು ಹೆಂಗಸ್ರಿಗೆ ದೋಷ ಇಲ್ಲ, ಹೆಂಗಸರು ಕೆಲಸ ಮಾಡ್ತಾರಂತೆ, ಗಾರ್ಮೆಂಟ್ಸ್ಗೆ ಹೋಗ್ಬೋದು, ಕೂಲಿ ಕೆಲಸಕ್ಕೆ ಹೋಗ್ಬೋದು, ಏನೋ ಒಂದು ಮಾಡಿಕೊಂಡು ಗಂಡದನ್ನ ಮಕ್ಕಳನ್ನ ಸಾಕ್ತಾ ಇದ್ದಾರೆ. ಆದರೆ ಗಂಡಸರು ದುಡಿತಿಲ್ಲ. ಹಾಗಾದರೆ ಯಾಕೆ ಗಂಡಸರು ಆ ಏರಿಯಾದಲ್ಲಿ 25 ಮನೆಗಳಲ್ಲಿ ಗಂಡಸರು ದುಡಿತಿಲ್ಲ? ಗಂಡಸರಿಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂದರೆ 7 ಗ್ರಹಗಳಲ್ಲಿ ಏನೋ ದೋಷ ಇದೆ ಅಂತ ನಾನು ಹೇಳಬಲ್ಲೆ. ಏನದು? ಸೂರ್ಯ ಆತ್ಮಕಾರಕ, ಆತ್ಮ ಸೋಲ್, ದೇಹಕಾರಕ. ದೇಹ ಚೆನ್ನಾಗಿದೆ, ಆತ್ಮನೂ ಚೆನ್ನಾಗಿದೆ, ಆದರೆ ಕೆಲಸಕ್ಕೆ ಹೋಗ್ತಿಲ್ಲ, ಮಲ್ಕೊಂಡೇ ಇದ್ದಾರೆ, ಕೂತಿದ್ದಾರೆ, ಕೂತ್ಕೊಂಡು ತಿಂತಾರೆ, ಕಾರ್ಡ್ಸ್ ಆಡ್ತಾರೆ, ಕುಡಿತಾರೆ, ಸೇರ್ತಾರೆ, ಮಜವಾಗಿ ಊಟ ತಿಂಡಿ ಮಾಡ್ಕೊಂಡು ಮನೇಲಿರ್ತಾರೆ, ಆದರೆ ಕೆಲಸಕ್ಕೆ ಹೋಗಲ್ಲ. ದೇಹ ಮತ್ತು ಆತ್ಮಕ್ಕೆ ಏನೂ ಇಲ್ಲ. ಸೂರ್ಯ, ಚಂದ್ರ ಮನಸ್ಸು. ಯಾಕೆ ಕೆಲಸಕ್ಕೆ ಹೋಗ್ಬೇಕು ನಾನು, ನನ್ನ ಹೆಂಡ್ತಿನಿ ದುಡ್ದಾಕ್ಲಿ, ಮತ್ತು ನನಗೆ ಕೆಲಸ ಸಿಗಲ್ಲ. ಮನಸ್ಸಲ್ಲಿ ವಿಚಿತ್ರವಾದ ನೆಗೆಟಿವ್ ಥಾಟ್ಸ್ ಇರುತ್ತದೆ ಅಂತ ಗಂಡಸರಿಗೆ. ಮಂಗಳ ಗ್ರಹ, ಮಂಗಳ ಗ್ರಹದಲ್ಲೂ ದೋಷ ಇರ್ತದೆ. ಈ ಗಂಡಸರು ಯಾಕೆ ಕೆಲಸ ಮಾಡ್ತಿಲ್ಲ ಅಂದರೆ, ಸೂರ್ಯನಲ್ಲೂ ದೋಷ ಇದೆ, ಆತ್ಮ ದೇಹ ಮನಸ್ಸಿನಲ್ಲೂ ದೋಷ ಇದೆ. ಮಂಗಳ ಗ್ರಹ ತನ್ನ ಒಂದು ಶಕ್ತಿ ಸಾಮರ್ಥ್ಯದಲ್ಲಿ ಅವ್ರಿಗೆ ನಂಬಿಕೆನೇ ಇಲ್ಲ. ನಾನು ಕೆಲಸಕ್ಕೆ ಹೋಗಿ ದುಡಿತೀನಿ, ಕಾನ್ಫಿಡೆನ್ಸ್ ಇಲ್ಲ, ವಿಲ್ ಪವರ್ ಇಲ್ಲ, ಅವ್ರ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ. ಯಾಕೆ? ಮಂಗಳ ದೋಷ, ಮಂಗಳನ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಬುದ್ಧಿ, ಬುಧ, ವಾಣಿ, ಮಾತಾಡಲ್ಲ ಸರಿಯಾಗಿ, ಬುದ್ಧಿ ಚುರುಕಿಲ್ಲ, ಬುಧ ಗ್ರಹನೂ ಬ್ಲಾಕ್ ಆಗಿದೆ ಈ ಗಂಡಸರುಗಳ 25 ಜನ ಗಂಡಸರುಗಳಿಗೆ. ಗುರು ಏನು? ಸುಖ ಕೊಡುವಂಥವ್ರು, ಜ್ಞಾನ. ನಾನು ಯಾಕೆ ಕೆಲಸಕ್ಕೆ ಹೋಗಲಿ, ಕೂತ್ಕೊಂಡು ಮಜವಾಗಿ ಹುಡ್ಕೊಂಡು ತಿಂದ್ಕೊಂಡು ಆರಾಮಾಗಿರೋಣ, ಕಾರ್ಡ್ಸ್ ಆಡಿಕೊಂಡು, ಸುಖ. ಗುರು ಸುಖ ಮತ್ತು ಜ್ಞಾನ ಕೊಡುವನು, ಅದನ್ನು ಕೂಡ ಬ್ಲಾಕ್ ಮಾಡಿದ್ದಾನೆ. ಕೆಲಸಕ್ಕೆ ಹೋಗ್ಬಿಟ್ಟು ದುಡಿಯೋಣ, ಒಳ್ಳೊಳ್ಳೆ ದಿನ ಕೆಲಸಕ್ಕೆ ಹೋದಷ್ಟು ಜ್ಞಾನ ಅಭಿವೃದ್ಧಿ ಆಗುತ್ತೆ, ವಿವೇಕ ಬುದ್ಧಿ ಬೆಳವಣಿಗೆ ಆಗುತ್ತೆ, ಕೆಲಸಕ್ಕೆ ಹೋದಷ್ಟು ದುಡ್ಡು ಬರುತ್ತೆ, ಸುಖ ಪಡಿಬೋದು. ಆದರೆ ಇಲ್ಲಿ ಗುರುಗ್ರಹನೂ ಬ್ಲಾಕ್ ಆಗಿದೆ. ಶುಕ್ರ ಒಂಥರ ಮದ, ಅಹಂಕಾರ, ಲಕ್ಸುರಿ, ಸುಖ. ಶುಕ್ರ ಏನು? ಕಾರು, ಸೈಟು, ಮನೆ, ಬಂಗ್ಲೆ, ವಜ್ರ ವೈಡೂರ್ಯ, ಒಡವೆ ವಸ್ತು, ಗಂಡ ಹೆಂಡತಿ, ಮಕ್ಕಳು, ಇದೆಲ್ಲ ಶುಕ್ರ ಗ್ರಹ. ಅದನ್ನು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಇವರಿಗೆ, 25 ಜನ ಗಂಡಸರಿಗೆ. ಶುಕ್ರನೂ ವರ್ಕ್ ಆಗ್ತಿಲ್ಲ. ಶನಿ ದುಃಖಕಾರಕ, ಪೀಡೆ, ಬಾಧೆ. ಶನಿ ದುಃಖ ಕೊಡ್ತಾನೆ,
ಬಾಧೆ ಕೊಡ್ತಾನೆ, ಪೀಡೆಗಳನ್ನು ಸೃಷ್ಟಿ ಮಾಡ್ತಾನೆ, ಹೆಂಡತಿಯಿಂದ, ಮಕ್ಕಳಿಂದ, ಬಂಧುವಿಂದ, ಮಿತ್ರರಿಂದೆಲ್ಲ. ಶನಿ, ಇಲ್ಲಿ ಶನಿ ಏನು ಮಾಡಿದ್ದಾನೆ, ಇವ್ರ ಜಾತಿಯಲ್ಲಿ ಶನಿನೂ ಕೂಡ ದುಃಖಕಾರಕ, ಪೀಡಾಕಾರಕ, ಬಾಧಕಾಧಿಪತಿ. ಅದರಿಂದ ಸೂರ್ಯ ದೇಹದಲ್ಲೋ ನ್ಯೂನತೆ ಇರ್ಬೋದು, ಆಯಿತಾ, ಆತ್ಮದಲ್ಲಿ ಏನೋ ಒಂದು ಕೊಳಕು ಇದೆ, ಇಲ್ಲಿ ಶಾಪನೋ ಪಾಪನೋ ಇದೆ, ಮನಸ್ಸು ಬ್ಲಾಕ್ ಇದೆ, ಮನಸ್ಸು ಚಂದ್ರ ವರ್ಕ್ ಆಗ್ತಿಲ್ಲ 25 ಜನ ಗಂಡಸರಲ್ಲೂ ಏನೋ ಒಂದು ಸಮಸ್ಯೆ ಇದೆ, ಚಂದ್ರ ಶಾಂತಿ ಮಾಡಬೇಕು. ಮಂಗಳ, ಆ ತಾಕತ್ತು, ಗತ್ತು, ಶಕ್ತಿ, ದುಡಿಬೇಕು ಅನ್ನೋ ಹುಮ್ಮಸ್ಸು ವೀಕ್ ಆಗಿದೆ, ಬುದ್ಧಿ ಚುರುಕಿಲ್ಲ, ಮಾತುಕತೆಯಲ್ಲಿ ಒಳ್ಳೆ ಚುರುಕಿಲ್ಲ, ಜ್ಞಾನ ಇಲ್ಲ. ನಾನು ಮನೆಯಲ್ಲೇ ಕೂತಿದ್ರೆ ನಾಳೆ ಹೆಂಡತಿ ಮಕ್ಳ ಕತೆ ಏನು, ನಾವು ಮನೆಯಲ್ಲೇ ಕೂತ್ಕೊಂಡು ತಿಂತಾ ಕೂತಿದ್ರೆ ನಾಳೆ ಮಕ್ಕಳು ಓದಿಸೋರು ಯಾರು, ಹೆಂಡತಿ ಮಾಡೋರು ನಾಳೆ, ಈ ಥರ ಜ್ಞಾನನೂ ಬಂದಾಗ್ಬಿಟ್ಟಿದೆ. ಸುಖ ತಗೋತಿಲ್ಲ, ಕೂತ್ಕೊಂಡೇ ಇದ್ದಾರೆ ಮನೆಯೊಳಗೆ. ಶುಕ್ರ ಅವನಿಗೆ ಸೈಟು, ಕಾರು, ಬಂಗಲೆ, ಮನೆ, ಮಠ ಎಲ್ಲ ಬಂದು ಏನೂ ಇಲ್ಲ. ಶನಿ ಎಲ್ಲ ಕೆಟ್ಟ ಚಟ, ಕೆಟ್ಟ ಬುದ್ಧಿ, ದುಃಖ, ನೋವು, ಬಾಧೆ ಕೊಟ್ಟು ಕೂರಿಸ್ಬಿಟ್ಟಿದ್ದಾರೆ. ಈ 25 ಜನ ಗಂಡಸರಿಗೆ ದೋಷ ಇದೆ. ರಾಹುಕೇತುಗಳನ್ನು ಉಪಯೋಗಿಸ್ಕೊಂಡು ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ 7 ಗ್ರಹಕ್ಕೆ ಬಂದ್ ಮಾಡಿದ್ದಾರೆ. ಯಾರು ಮಾಡಿರ್ಬೋದು ಅಲ್ಲಿ ಮಾಟಮಂತ್ರ ಅಲ್ಲ. ಆ 25 ಜನ ವಾಸ ಮಾಡೋ ಜಾಗದಲ್ಲಿ ಘೋರವಾದಂಥ ಸ್ತ್ರೀ ಶಾಪ ಮತ್ತು ಪುರುಷ ಶಾಪ, ದಂಪತಿಗಳ ಶಾಪ ಇದೆ. ದಂಪತಿಗಳ ಶಾಪ ಇರ್ತದೆ. ಯಾವ ಜಾಗದಲ್ಲಿ ಸ್ತ್ರೀ ಶಾಪ ಪುರುಷ ಶಾಪ ಎರಡೂ ಇರ್ತದೆ, ಆ ಮನೆ ಯಜಮಾನರೆಲ್ಲ ವೀಕ್ ಆಗಿಬಿಡ್ತಾರೆ, ಗಂಡಸರೆಲ್ಲ ವೀಕ್, ಹೆಂಗಸು ಜೋರಾಗಿರ್ತಾರೆ. ಸೊ ಆ 25 ಜನ ವಾಸ ಮಾಡೋ ಜಾಗದಲ್ಲಿ ಅಲ್ಲೆಲ್ಲೋ ದಂಪತಿಗಳನ್ನು ಸಾಯಿಸಿರ್ಬೋದು, ಇಲ್ಲ ದಂಪತಿಗಳಿಗೆ ಗೋಳಿಕೊಂಡಿರ್ಬೋದು, ದಂಪತಿಗಳಿಗೆ ಬೆಂಕಿ ಹಾಕಿ ಸುಟ್ಟಿರ್ಬೋದು, ಜೀವಂತವಾಗಿ ಕೊಲೆ ಆಗಿರ್ಬೋದು. ದಂಪತಿಗಳ ಶಾಪ ಈ ಕುಟುಂಬದ ಮೇಲೆ ಇದೆ, ದಂಪತಿಗಳ ಶಾಪ. ಆದ್ದರಿಂದ ಆ ಜಾಗ ಬಿಟ್ಟೋದ್ರೆ ಎಲ್ಲ ಚೆನ್ನಾಗಾಗ್ತಾರೆ. ಅವ್ರು ಯಾಕೆ ಆ ಜಾಗದಲ್ಲಿ ಇನ್ನೂ ಇದ್ದಾರೋ ಗೊತ್ತಿಲ್ಲ. ಇಲ್ಲ, ಆ ಜಾಗದಲ್ಲಿ ಆ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಇವಿಷ್ಟು ಜನಕ್ಕೂ ಬ್ಲಾಕ್ ಆಗಿದೆ ದಂಪತಿಗಳ ಶಾಪದಿಂದ. ಆ ಜಾಗದಲ್ಲಿ ಮತ್ತೆ ಏನಾದ್ರು ಡೆಮಾಲಿಷ್ ಮಾಡಿ ಕಟ್ಟಬೇಕು, ಶಾಂತಿ ಪ್ರಯೋಗ ಮಾಡಿ, ಇಲ್ಲಾಂದರೆ ತಾತ್ಕಾಲಿಕವಾಗಿ ಶಾಂತಿ ಮಾಡಬೇಕು. ಅದರಿಂದ ನಮ್ಮ ಪ್ರಕಾರ ಆ ಒಂದು 25 ಸಂಸಾರ ಇರೋ ಒಂದು ವಠಾರ, ಒಂದು ಚಿಕ್ಕ ಕಾಲೋನಿ ಅಂತಲೇ ಅಂತ ಇಟ್ಕೊಳ್ಳೋಣ, ಅಲ್ಲಿ ಎಲ್ಲ ಗಂಡಸ್ರಿಗೂ ದಂಪತಿಗಳ ಶಾಪ ಇದೆ. ಅಂಥವ್ರನ್ನೇ ಅಂಥ ಜಾಗಕ್ಕೆ ಸೇರಿದಾಗ ಕೆಲಸಕ್ಕೆ ಹೋಗಲ್ಲ, ಮನೇಲೇ ಕೂತಿರ್ತಾರೆ. ಆ ಪುರುಷ ಶಾಪ ಮತ್ತು ಸ್ತ್ರೀ ಶಾಪ ಎರಡು ದಂಪತಿಗಳ ಶಾಪ. ಈ ಶಾಪ ಅಲ್ಲಿ ನಡೀತಾ ಇದೆ. ಆದ್ದರಿಂದ ಆ ಸ್ಥಳದಲ್ಲಿ ಇರೋವಂಥ, ಈಗ ನಾಳೆ ನಾನೇ ಅಲ್ಲಿ ಹೋದ್ರೂ ಕೂಡ ನನಗೂ ಅದೇ ಥರ ಆಗ್ಬೋದು, ಹೇಳೋಕ್ಕಾಗಲ್ಲ. ಆ ಜಾಗದಲ್ಲಿ ಬಾಡಿಗೆ ಮನೆಗೆ ಹೋದಾಗ ಅಥವಾ ಜಾಗದಲ್ಲಿ ಇದ್ದಾಗ ಪುರುಷ ಏಳಿಗೆ ಆಗೋದಿಲ್ಲ, ಪುರುಷ ಉದ್ಧಾರ ಆಗಕ್ಕೆ ಬಿಡೋದಿಲ್ಲ, ಪುರುಷ ಯಶಸ್ವಿ ಆಗಕ್ಕೆ ಬಿಡೋದಿಲ್ಲ ಅಂತ ನನ್ನ ಅನುಭವದ ಮಾತು. ಅದರಿಂದ ಈ ಜಾಗದಲ್ಲಿ ಎಲ್ಲಿ ಇವರು ವಾಸ ಮಾಡ್ತಿದ್ದಾರೋ ಆ ಜಾಗದಲ್ಲಿ ಭಾಳ ಡೀಪಾಗಿ ಏನಾದ್ರು ಹೋದರೆ ಸ್ತ್ರೀ ಪುರುಷ ಹತ್ಯಾ ದೋಷ ಇರ್ತದಲ್ಲಿ, ಸ್ತ್ರೀ ಮತ್ತು ಪುರುಷ ಹತ್ಯಾ ದೋಷ. ಆ ಪುರುಷ ಯಜಮಾನ ಭಾಳ ಸ್ಟ್ರಾಂಗ್ ಆಗಿದ್ದ ಅನಿಸುತ್ತೆ ಸಾಯೋಕ್ಕೆ ಮುಂಚೆ ಅಥವಾ ಅವ್ರು ಸಾಯಿಸೋಕ್ಕೆ ಮುಂಚೆ. ಅದರದ್ದು ಸೋಲು, ಅತೃಪ್ತ ಆತ್ಮ ಆ ವಠಾರ ಪೂರ್ತಿ ಆ ಜನಕ್ಕೆ ಎಲ್ಲಿ ಆ ಜಾಗ, ಆ ಒಂದು ವಾಸ್ತು, ಆತನ ವಾಸ್ತು ಏನಿತ್ತೋ ಆ ವಾಸ್ತುನಲ್ಲಿ ಈ ಥರನ ಮಾಡಿಟ್ಟಿದ್ದಾರೆ. ಏನು ನೆಗೆಟಿವ್ ಎನರ್ಜಿ ಇದೆ, ಅತೃಪ್ತ ಆತ್ಮ ಇದೆ. ಯಾಕೆಂದರೆ 25 ಜನ ಕುಟುಂಬಕ್ಕೂ ಯಾರು ಮಾಟಮಂತ್ರ ಮಾಡಿಸಲ್ಲ. 25 ಜನ ಕುಟುಂಬಕ್ಕೂ ಯಾಕೆ ಬೇಕು ಈ ಮಾಟಮಂತ್ರ ಮಾಡಿಸಿ? ಎಲ್ರಿಗೂ ಸಂಬಂಧ ಇಲ್ಲ, ಬರೋ ಲಾಭ ಏನು ಮಾಟಮಂತ್ರ ಮಾಡಿಸಿದ್ರೆ? ಅದರಿಂದ ಮಾಟಮಂತ್ರ ಮಾಡಿಸಿದ್ರು ಕೂಡ ಅದನ್ನೇನಿದಿಲ್ಲ. ಆದರೆ ಮಾಟ ಮಂತ್ರ ತಂತ್ರಗಿಂತಲೂ ಭಾಳ ಪವರ್ ಇದೆ ಆ ಜಾಗದಲ್ಲಿ, ಆ ವಾಸ್ತುನಲ್ಲಿ. ಆ ವಾಸ್ತುನನ್ನು ಈಗ ಅಲೈನ್ಮೆಂಟ್ ಮಾಡಬೇಕು, ಆ ವಾಸ್ತುನ ಕರೆಕ್ಷನ್ ಆಗಬೇಕು, ಆ ವಾಸ್ತುವಿನಲ್ಲಿರತಕ್ಕಂಥ ನೆಗೆಟಿವ್ ಎನರ್ಜಿನ ಡಿಸ್ಚಾರ್ಜ್ ಮಾಡಿ ಬಿಡಬೇಕು, ಅತೃಪ್ತ ಆತ್ಮಗಳಿಗೆ ತೃಪ್ತಿ ಕೊಡಬೇಕು, ಮೋಕ್ಷ ಕೊಡಬೇಕು. ಅದನ್ನ ಅಲ್ಲಿರೋ ಎಲ್ಲ 25 ಜನರು ಕೂಡ ಗಂಡಸರು ಏನಿದ್ದಾರೆ ಅಲ್ಲಿ ಆ ವಠಾರದಲ್ಲಿ, ಅವರು
ದುಡಿಬೇಕು, ಚೆನ್ನಾಗಿ ಜವಾಬ್ದಾರಿ ತೊಗೋಬೇಕು, ಹೆಂಡತಿ ಮಕ್ಕಳು ಒಂದು ಭಾವನೆ ಬರಬೇಕು, ಅವರೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿ ಸಂಪಾದಿಸ್ಬೇಕು ಅಂತಂದರೆ ಈ 25 ಜನ ವಾಸ ಮಾಡೋ 25 ಕುಟುಂಬಗಳು ಒಂದು ಓಣಿ ಅಂತನೋ ಅಥವಾ ವಠಾರ ಅಂತನೋ ಕರೀತಾರೆ. ಅಲ್ಲಿ ಬರೀ ಗಂಡಸರು ಯಾರೂ ಕೆಲಸ ಮಾಡ್ತಿಲ್ಲ, ಎಲ್ಲ ಕೂತ್ಕೊಂಡು ತಿಂತಾ ಇದ್ದಾರಂತೆ, ಹೆಂಗಸರು ದುಡಿತಾ ಇದ್ದಾರೆ. ನಾವು ನಮ್ಮ ಗಂಡಿನ ಸಾಕಬೇಕು ಅಂತ ಕಾಲಲ್ಲಿ ಹೇಳೋದಕ್ಕೆ ಪ್ರಶ್ನೆಗೆ ಉತ್ತರ ಒಂದು ಮುದ್ರಾಮಂತ ತಂತ್ರ ಹೇಳ್ತೀನಿ ನಾನು. ಏನಂತಂದರೆ ಹೆಬ್ಬೆಟ್ಟು ಶುಕ್ರ ಗ್ರಹ, ತೋರು ಬೆರಳು ಗುರು, ಮಧ್ಯದ ಬೆರಳು ಶನಿ, ಉಂಗುರದ ಬೆರಳು ಸೂರ್ಯ ಮತ್ತು ಕಿರು ಬೆರಳು ಬುಧ. ಈಗ ಇಟ್ಕೋಬೇಕು. ಇದು ಹಾಕಿನಿ ಅಥವಾ ಕಾಳಿಕಾ ಮುದ್ರಾ ಅಂತಾರೆ. ಕಾಳಿ ಮುದ್ರಾ ಇಲ್ಲ ಹಾಕಿನಿ ಮುದ್ರಾ ಅಂತ. ಹೀಗೆ ನೋಡಿ, ಈ ರೀತಿ ಇದನ್ನು ಒಕ್ಳು ಮುಂದೆ ಇಟ್ಕೊಂಡು ನಾನು ಹೇಳೋ ಮಂತ್ರನ ಜಪ ಮಾಡಬೇಕು ಮನೆ ಮಂದಿಯೆಲ್ಲ. ಓಂ ಕ್ರೀಂ 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 ಹುಂ ಹುಂ ರೀಂ ರೀಂ ಉಗ್ರ ಕಾಳಿಕೆ ಕ್ರೀಂ 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 ಹುಂ ಹುಂ ರೀಂ ರೀಂ ಸ್ವಾಹ. ಓಂ ಕ್ರೀಂ 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 ಹುಂ ಹುಂ ರೀಂ ರೀಂ ಉಗ್ರ ಕಾಳಿಕೆ ಕ್ರೀಂ 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 ಹುಂ ಹುಂ ರೀಂ ರೀಂ ಸ್ವಾಹ. ಓಂ ಕ್ರೀಂ 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 ಹುಂ ಹುಂ ರೀಂ ರೀಂ ಉಗ್ರ ಕಾಳಿಕೆ ಕ್ರೀಂ 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 ಹುಂ ಹುಂ ರೀಂ ರೀಂ ಸ್ವಾಹ. ಓಂ ಕ್ರೀಂ 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 ಹುಂ ಹುಂ ರೀಂ ರೀಂ ಉಗ್ರ ಕಾಳಿಕೆ ಕ್ರೀಂ 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 ಹುಂ ಹುಂ ರೀಂ ರೀಂ ಸ್ವಾಹ. ಓಂ ಕ್ರೀಂ 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 ಹುಂ ಹುಂ ರೀಂ ರೀಂ ಉಗ್ರ ಕಾಳಿಕೆ ಕ್ರೀಂ 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 ಹುಂ ಹುಂ ರೀಂ ರೀಂ ಸ್ವಾಹ. ಓಂ ಕ್ರೀಂ 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 ಹುಂ ಹುಂ ರೀಂ ರೀಂ ಉಗ್ರ ಕಾಳಿಕೆ ಕ್ರೀಂ 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 ಹುಂ ಹುಂ ರೀಂ ರೀಂ ಸ್ವಾಹ. ಇದನ್ನು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಜೋರಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಜಪ ಮಾಡಬೇಕು. ನಿತ್ಯ 10 ನಿಮಿಷ ಜಪ ಮಾಡ್ತಿರ್ಬೇಕು. ಇದನ್ನು ಮಾಡಿ, ಇದು ಮುದ್ರಾ, ಇದು ಮಂತ್ರ. ತಂತ್ರ ಏನು? ಬಿಳಿ ಸಾಸಿವೆನ ಕೈಲಿ ತೊಗೋಬೇಕು, ಒಣಮೆಣ್ಸಿನ್ಕಾಯಿ 4-5 ತೊಗೋಬೇಕು. ಬಿಳಿ ಸಾಸಿವೆ 1-2 ಚಮಚ, 4-5 ಒಣಮೆಣ್ಸಿನ್ಕಾಯಿ, ಒಂದು 5-6 ನಿಂಬೆಹಣ್ಣು. ಹೀಗೆ ಈ ಮಂತ್ರ ಹೇಳ್ಬಿಟ್ಟು ಪೂರ್ವ ದಿಕ್ಕದಲ್ಲಿ ಒಂದು ಸಲ ಇಟ್ಬಿಡೋದು, ಒಂದು ಅರ್ಧ ಗಂಟೆ ಮಂತ್ರ ಹೇಳ್ಬಿಟ್ಟು. ಪಶ್ಚಿಮ ದಿಕ್ಕಲ್ಲಿ ಒಂದು ಇಡಬೇಕು, ಒಂದು ನಿಂಬೆಹಣ್ಣು, ಒಂದು ಬಿಳಿ ಸಾಸಿವೆ, 4-5 ಒಣಮೆಣ್ಸಿನ್ಕಾಯಿ. ಮತ್ತು ಮಂತ್ರ ಜಪ ಮಾಡಿ ನಿಂಬೆಹಣ್ಣು, ಬಿಳಿ ಸಾಸಿವೆ, ಒಣಮೆಣ್ಸಿನ್ಕಾಯಿ ಉತ್ತರಕ್ಕಿಡೋದು, ಆಮೇಲೆ ದಕ್ಷಿಣಕ್ಕಿಡೋದು, ಆಮೇಲೆ ಮಧ್ಯಭಾಗದಲ್ಲಿ, ನಿಮ್ಮ ವಟಾದ ಮಧ್ಯಭಾಗದಲ್ಲಿ ಇದಿಟ್ಬಿಟ್ಟು ಎಲ್ಲ ಕಡೆ ಕರ್ಪೂರ ಹಚ್ಬಿಟ್ರೆ, ಆ ನಿಂಬೆಹಣ್ಣು, ಸಾಸಿವೆ, ಮೆಣಸಿನ್ಕಾಯಿ ಮುಂದೆ ಒಂದು ಕರ್ಪೂರ ಹಚ್ಬಿಟ್ಟು ಈ ಮಂತ್ರ ಹೇಳ್ತಾ ಇರ್ಬೇಕು. ಹೇಳ್ಬಿಟ್ಟು ಇಡೀ ಪೂರ್ತಿ ಓಣಿ ವಠಾರ ಪೂರ್ತಿ ದಿಗ್ಬಂಧನ ಮಾಡಬೇಕು ಉಗ್ರಕಾಳಿಯಿಂದ. ಇದು ಉಗ್ರಕಾಳಿ ಮಂತ್ರ. ಓಂ ಕ್ರೀಂ 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 ಹುಂ ಹುಂ ರೀಂ ರೀಂ ಉಗ್ರಕಾಳಿಕೆ ಕ್ರೀಂ 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 ಹುಂ ಹುಂ ರೀಂ ರೀಂ ಸ್ವಾಹ. ಓಂ ಕ್ರೀಂ 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 ಹುಂ ಹುಂ ರೀಂ ರೀಂ ಉಗ್ರಕಾಳಿಕೆ ಕ್ರೀಂ 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 ಹುಂ ಹುಂ ರೀಂ ರೀಂ ಸ್ವಾಹ. ಈ ಉಗ್ರಕಾಳಿ ಏನು ಮಾಡ್ತಾಳೆ, ಆ ಉಗ್ರತನವನ್ನು, ಆ ನೆಗೆಟಿವ್ ಜನ ನುಂಗಿ ತೇಗಿ ಆ ಸ್ಥಳದಲ್ಲಿರತಕ್ಕಂಥ ನೆಗೆಟಿವ್ ಎನರ್ಜಿ ದಂಪತಿಗಳ ಶಾಪ ವಿಮೋಚನೆಯನ್ನು ಮಾಡುತ್ತೆ. ನಿಂಬೆಹಣ್ಣು ರಾಹು, ಸಾಸಿವೆ ಕೇತು, ಒಣಮೆಣಸಿನ್ಕಾಯಿ ಕುಜ, ರಾಹು ಕೇತು ಕುಜ 3 ಇದು ಜಪ ಸೇರಿಸಿ ಮಾಡಿಬಿಟ್ಟ ಅಂತಂದರೆ ಆ ಜಾಗದಲ್ಲಿರ್ತಕ್ಕಂಥ ಎಲ್ಲ ಗಂಡಸರು ಆ್ಯಕ್ಟಿವ್ ಆಗ್ತಾರೆ, ಸ್ಥೈರ್ಯ ಬರ್ತದೆ, ಮತ್ತು ಕೆಲಸಕ್ಕೆ ಹೋಗ್ತಾರೆ. ದುಡ್ಕೊಂಬಂದು ಹೆಂಡ್ತಿ ಮಕ್ಕಳನ್ನ ಸಾಕಬೇಕು, ನಾವು ಚೆನ್ನಾಗಿ ಮಜಾ ಮಾಡಬೇಕು, ಸುಖವಾಗಿರಬೇಕು, ಚೆನ್ನಾಗಿರಬೇಕು ಅನ್ನೋ ಹಂಬಲ, ಆಸೆ, ಆಕಾಂಕ್ಷೆಗಳು ಆಗುತ್ತೆ. ಅದರಿಂದ ಉಗ್ರಕಾಳಿ ತಂತ್ರಸಾರ ಅಂತಲೇ ಸಪ್ರೇಟ್ ತಂತ್ರಸಾರ ಇದೆ. ಉಗ್ರಕಾಳಿಲಿ ಸಪ್ರೇಟ್ ತಂತ್ರಸಾರ, ಅದರಲ್ಲಿ ಶಿವಂದು ಹಲವಾರು ವಿಶೇಷವಾದಂಥ ಮಾಲಮಂತ್ರಗಳು ಇದೆಲ್ಲ ಇದೆ. ಈ ಉಗ್ರಕಾಳಿ ತಂತ್ರಸಾರದಲ್ಲಿ ಈ ಥರ ದಂಪತಿಗಳ ಶಾಪ ಸ್ಥಳದಲ್ಲಿ ಇದ್ದು ಆ ಕುಟುಂಬಗಳು ಅಭಿವೃದ್ಧಿಯಾಗಕ್ಕೆ ಬಿಡ್ತಿಲ್ಲ ಅಂದಾಗ ಉಗ್ರಕಾಳಿ ಆರಾಧನೆಯನ್ನು ಮಾಡಬೇಕು ಅಂತ. ಮಂಕತನ, ದಡ್ಡತನ, ಆಲಸ್ಯ, ಸೋಮಾರಿತನ, ಖಿನ್ನತೆ ಅಂದರೆ ಡಿಪ್ರೆಷನ್ ಎಲ್ಲ ನಿವಾರಣೆ ಆಗುತ್ತೆ ಉಗ್ರಕಾಳಿಯಿಂದ. ಅದರಿಂದ ಉಗ್ರಕಾಳಿ ಅಂದರೆ ಮಹಾಕಾಳಿಯಲ್ಲೇ ಒಂದು ವಿಶೇಷವಾದಂಥ ಒಂದು ನಡವಳಿಕೆ, ಆ್ಯಟಿಟ್ಯೂಡ್, ಅದಂದರೆ ಒಂದು ಎಮೋಷನ್ಸ್. ಆ ಎಮೋಷನ್ಸ್ಗೆ ಉಗ್ರಕಾಳಿ. ಶಾಂತಿ ಇದ್ದಾಗ ಶಾಂತಿ ಕಾಳಿ, ನಗ್ನಗ್ತಾ ಇದ್ದಾಗ ಪ್ರಸನ್ನ ಕಾಳಿ, ಯಾವಾಗ ಎಲ್ಲರೂ ರಕ್ಷಣೆ ಮಾಡಿದ ರಕ್ಷಣಾ ಕಾಳಿ, ಕಾಮಾಖ್ಯ ಕಾಳಿ, ಹೀಗೆ ಸುಮಾರು ಒಂದು 21 ವೆರೈಟಿ ಕಾಳಿಗಳು ನಮ್ಮ ಹಿಂದೂ ಸನಾತನದಲ್ಲಿ ಆರಾಧ್ಯ ಮಾಡೋ ಪದ್ಧತಿ ಬಂದಿದೆ. ಇದು ಕಾಳಿಕಾ ತಂತ್ರಸಾರದಲ್ಲಿ ಉಗ್ರಕಾಳಿ ತಂತ್ರಪ್ರಯೋಗದಲ್ಲಿ ಈ ಒಂದು ವಿಶೇಷವಾದಂಥ ತಂತ್ರವನ್ನು ಹೇಳಿದ್ದಾರೆ. ಅದರಿಂದ ಬಿಳಿ ಸಾಸಿವೆ, ಕೆಂಪೆಣಸಿನ್ಕಾಯಿ, ನಿಂಬೆಹಣ್ಣು ಈ 3 ಇಟ್ಕೊಂಡು ತಂತ್ರ ಮಾಡಿ ನಿಮ್ಮ ಗಂಡರಿಗೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಬಿಳಿ ಸಾಸಿವೆ, ನಿಂಬೆಹಣ್ಣು ಮತ್ತು ಒಣಮೆಣಸಿನ್ಕಾಯಿಯಿಂದ ಇದನ್ನು ಮಂತ್ರ ಹೇಳ್ತಾ ತಲೆಯಿಂದ ಪಾದದವ್ರಿಗೆ 21 ಸಲ ಇಳಿ ತೆಗೆದುಬಿಟ್ಟು ತೊಗೊಂಡೋಗ್ಬಿಟ್ಟು ಒಂದು ಕೆಂಡದ ಮೇಲೆ ಹಾಕ್ಬಿಟ್ರೆ ಸುಟ್ಟು ಭಸ್ಮ ಆಗಬೇಕದು. ಹಾಕಿದ್ರೆ ಎಲ್ಲರೂ ಶಾಂತಿಯಾಗಿ
ನಗನಗ್ತಾ ಆ ವಠಾರದಲ್ಲಿ ಒಂದು ವಸುದೇವ ಕುಟುಂಬ ಪ್ರಾಪ್ತಿಯಾಗ್ತದೆ, ಲಭ್ಯ ಆಗುತ್ತೆ. ಆ ಲೆವೆಲಿಗೆ ಇದು ಬಂಡವಾಳ ಏನಿಲ್ಲ. 1-2 ಚಮಚ ಮೆಣಸಿನ್ಕಾಯಿ, 4-5 ಮೆಣಸಿನ್ಕಾಯಿ, 2 ಚಮಚ ಬಿಳಿ ಸಾಸು, ಒಂದು ನಿಂಬೆಹಣ್ಣು, 4 ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮತ್ತು ನಿಮ್ಮ ವಠಾರದ ಮಧ್ಯಭಾಗದಲ್ಲಿ, ನಿಮ್ಮ ಮನೆ ಮಧ್ಯಭಾಗದಲ್ಲಿ ಇಟ್ಬಿಡ್ಬೇಕು. ಆಮೇಲೆ ಇಳಿ ತೆಗೆಯೋಕೆ ಒಂದು ಮೆಣಸಿನ್ಕಾಯಿ, 1 ಚಮಚ ಬಿಳಿ ಸಾಸಿವೆ ಮತ್ತು ನಿಂಬೆಹಣ್ಣು ಇವೆಲ್ಲನೂ ಕೈಲಿಟ್ಕೊಂಡು ಇಳಿ ತೆಗೆದುಬಿಟ್ಟು ಕೆಂಡದ ಮೇಲೆ ಹಾಕ್ಬಿಟ್ರೆ ಅದು ಸುಟ್ಟು ಭಸ್ಮ ಆಗಿಬಿಡುತ್ತೆ. ಆಗ ಪಟ್ಟಂತ ಆ್ಯಕ್ಟಿವ್ ಆಗ್ತಾರೆ. ಸ್ಥಳದಲ್ಲಿರುವಂಥ ದೋಷ ಕೂಡ ಸುಟ್ಟು ಭಸ್ಮ ಆಗುತ್ತೆ, ಲವಲವಿಕೆಯಿಂದ ಇರ್ತಾರೆ. ಯಾಕೆ ಎಪಿಸೋಡ್ ಮಾಡಿದೆ ಅಂದರೆ, ಕಳೆದ ಶನಿವಾರ ದಿವಸ ಪಾಪ ಯಾರೋ ಹೆಂಗಸು ದಾವಣಗೆರೆಯಲ್ಲೋ ಯಾರೊಬ್ಬರು ಕಡೆ ಮಾತಾಡಿದ್ರು, ನಾವು 25 ಜನ ಕುಟುಂಬ ಒಂದೇ ಕಡೆ ಇದ್ದೀವಿ ವಠಾರದಲ್ಲಿ, ಅಲ್ಲಿರೋ ಎಲ್ಲ ಗಂಡಸರು ಕೆಲಸಕ್ಕೆ ಹೋಗ್ತಿಲ್ಲ ಅಂತೇಳಿ. ಇದೊಂಥರ ಸೋಜಿಗ, ಒಂಥರ ಆಶ್ಚರ್ಯ ಮತ್ತು ಭಾಳ ದುಃಖ. ಹೆಣ್ಮಕ್ಳೇ ಹೋಗಿ ದುಡಿಬೇಕು. ಹೆಣ್ಮಕ್ಳು ದುಡಿಬಾರ್ದು ಅಂತೇನಿಲ್ಲ, ದುಡಿಲಿ. ಬಟ್ ಗಂಡಸು ಅವ್ರು ತಂದಾಕಿದ್ದು, ಹೆಣ್ಮಕ್ಳು ತಂದಾಕಿದ್ದು ಕೂತ್ಕೊಂಡು ತಿಂತಾರೆ ಅಂದರೆ ಗಂಡಸ್ತನಕ್ಕೆ ಅವಮಾನ. ಅದರಿಂದ ಈ ಒಂದು ತಂತ್ರ ಮಂತ್ರ ಮುದ್ರಾ ಮಾಡಿ ಅವ್ರ ಕೇಳಿ ಮಾಡಿಸಿ, ಗಂಡಸ್ರ ಕೇಳಿ ಈ ಮುದ್ರನ, ಕಾಳಿಕಾ ಮುದ್ರಾ, ಹಾಕಿನಿ ಮುದ್ರಾ ಅಂತೆ, ಇದನ್ನು ಮಾಡಿಸಿ ಮಾಡ್ತಾ 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 ಅವ್ರಿಗೆ ಒಂದು ಅವರಿರ್ತಕ್ಕಂಥ ಎಲ್ಲ ದೋಷ ನಿವಾರಣೆ ಆಗುತ್ತೆ. ಇದು ನನ್ನ ಕಡೆಯಿಂದ ಕೊಡುವಂಥ ಟಿಪ್ಸ್ ಇದು. ವೀಕ್ಷಕರೇ, ನಮ್ಮ ಹಳೆಯ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಆಮೇಲೆ ಈ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmishrivas.in ಅಂತ ಲಾಗಿನ್ ಆಗಿ ನೀವೇ ಡೇ ಟು ಟೈಮ್ ಬುಕ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ಸ್ ತೊಗೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.